ಹೇಗೆ ಕಲ್ಯಾಣ ಸಮಾಜ ನಿರ್ಮಾಣ ಮಾಡಬೇಕು ಅನ್ನೋದಕ್ಕೆ ಇಡೀ ಜಗತ್ತಿನಲ್ಲಿ ಐ ಆಮ್ ಟೆಲಿಂಗ್ ಇನ್ ಎಂಟೈರ್ ವರ್ಲ್ಡ್ ಮೊಟ್ಟ ಮೊದಲ ಬಾರಿಗೆ ಕಲ್ಯಾಣ ಸಮಾಜದ ಕುರಿತು ಪರಿಪೂರ್ಣವಾಗಿ ಹೇಳಿದ ಯಾವುದಾದ್ರೂ ಒಂದು ಧರ್ಮ ಗ್ರಂಥ ಇದ್ದರೆ ಅದು ಪವಿತ್ರ ಕುರಾನ್ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಈ ಕಲ್ಯಾಣ ಸಮಾಜ ಯಾವ ರೀತಿಯಾಗಿತ್ತು, ಎಂಥದನ್ನು ಪ್ರವಾದಿಗಳು ಬಯಸಿದ್ರು, ಅದರ ಪ್ರತಿಯೊಂದು ವಿಚಾರವನ್ನು ಕುರಿತು ನಾವು ಇಲ್ಲಿ ಚಿಂತನೆ ಮಾಡಬೇಕಾಗಿತ್ತು. ಆದರೆ ಸಮಯ ಇಲ್ಲದ ಕಾರಣ ಕೆಲವೇ ನಿಮಿಷಗಳಲ್ಲಿ ನನ್ನ ಮಾತನ್ನು ಮುಗಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾವ ರೀತಿಯಾದಂಥ ಸಮಾಜ ನಿರ್ಮಾಣ ಆಗಬೇಕು, ಬಹುಶಃ ಜಗತ್ತಿನಲ್ಲಿ ಸಾಮಾಜಿಕ ಚಿಂತನೆಯನ್ನು ಒಳಗೊಂಡು ದೈವಿಕ ವಿಚಾರವನ್ನು ಹೇಳಿದ ಏಕೈಕ ಗ್ರಂಥ ಯಾವುದಾದ್ರೂ ಇದ್ದರೆ ಅದು ಪವಿತ್ರ ಕುರಾನ್ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಎಂಥ ಸಂದರ್ಭಗಳಲ್ಲಿ ಪ್ರವಾದಿಗಳು ಹೇಗೆ ಬದುಕಿಗೆ ಮಾರ್ಗದರ್ಶನ ಮಾಡಿದ್ರು ಅಂಥೇಳಿ ಈ ಹೇಳೋ ಪೂರ್ವದಲ್ಲಿ ಒಂದು ಮಾತು ನಂಗೆ ನೆನಪಾಗ್ತಾ ಇದೆ. ಅವರು ತೀರಿ ಹೋದ್ಮೇಲೆ ಆಯೇಷಾ ಅವರಿಗೆ ಸಹಾಬಿಗಳು ಕೇಳ್ತಾರೆ ಅವರ ವೈಯಕ್ತಿಕ ಜೀವನ ಹೇಗೆ ಇತ್ತು ಅಂತ ತಿಳಿಸಿದ್ದ. ಅದಕ್ಕೆ ಅವ್ರು ಹೇಳ್ತಾರೆ ನೀವು ಕುರಾನನ್ನು ಓದಿ ಅಂತ ತಿಳಿಸಿದ್ದ. ಅಂದರೆ ಅವರ ವೈಯಕ್ತಿಕ ಜೀವನ, ಸಾಮಾಜಿಕ ಜೀವನ, ಒಳ ಜಗತ್ತು ಹೊರ ಜಗತ್ತು ಒಂದಾಗಿದ್ದು ಇಂಥ ಒಂದು ಒಂದಾಗುವಿಕೆ ಇದೆಯಲ್ಲ, ಇದು ನಮಗೆ ಕಲಿಸುವಂಥ ಬಹುದೊಡ್ಡ ಪಾಠ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಮುಂದೆ ಸವಾಲುಗಳಿದ್ದಾವೆ. ಈ ಸವಾಲುಗಳನ್ನು ಎದುರಿಸಲಿಕ್ಕೆ ಇವತ್ತು ಹದೀಸ್ ಆಗಲಿ ಕುರಾನ್ ಆಗಲಿ ಹೇಗೆ ಉಪಯೋಗ ಆಗ್ತದೆ ಅಲ್ಲಿಗೆ. 1450 ವರ್ಷಗಳ ಹಿಂದೆ ಒಂದು ಪ್ಯಾಲೆಸ್ತೀನ್ ಮಹಿಳೆ ಒಂದು ಪ್ರಶ್ನೆಯನ್ನು ಪ್ರವಾದಿಯವರಿಗೆ ಕೇಳ್ತಾಳೆ. ಏನಂದರೆ ಕೋಮವಾದ ಅಂದರೆ ಏನು ಅಂತ ತಿಳಿಸಿಲ್ಲ. ಇವು ಕಲ್ಯಾಣ ರಾಜ್ಯ ಆಗಬೇಕಾದ್ರೆ ಮನಸ್ಥಿತಿ ಹೇಗೆ ಇರಬೇಕು ಅಂತಲ್ಲಿ ಕೇಳಿ ಕೋಮವಾದ ಅಂದರೆ ಏನು ಅಂತ. ಆಗ ಪ್ರವಾದಿಯವರು ಹೇಳ್ತಾರೆ, ನಿನ್ನ ಧರ್ಮದವರು ತಪ್ಪು ಮಾಡ್ತಾ ಇದ್ದಾಗ್ಯೂ ನೀನು ಅವರಿಗೆ ಬೆಂಬಲ ವ್ಯಕ್ತಪಡಿಸಿದಾಗ ಅದು ಕೋಮವಾದ ಆಗುತ್ತದೆ. ಇಫ್ ಯು ಸಪೋರ್ಟ್ ಯುವರ್ ಪೀಪಲ್ ಇವನ್ ದೋ ದೇ ಆರ್ ಆನ್ ರಾಂಗ್ ಪಾತ್, ದ್ಯಾಟ್ ಬಿಕಮ್ಸ್ ಕಮ್ಯುನಲಿಸಮ್. ದಿಸ್ ಈಸ್ ದಿ ವರ್ಲ್ಡ್ ಡೆಫಿನಿಷನ್. ಜಗತ್ತಿನ ಯಾವುದೇ ಮೂಲೆಗೆ ಹೋದರೂ ಕೂಡ ಇದಕ್ಕಿಂತಲೂ ಉತ್ಕೃಷ್ಟವಾದಂಥ ಒಂದು ಡೆಫಿನಿಷನ್ ನಿಮಗೆ ಕಮ್ಯುನಲಿಸಮ್ ಮೇಲೆ ಸಿಗೋದಿಲ್ಲ. ಎರಡನೇದಾಗಿ ಒಂದು ಅಕಾರ್ಡ್, ಹುದೇಬಿಯಾ ಅಕಾರ್ಡ್. ಇವತ್ತು ನಾವು ಅದನ್ನು ಭಾಳ ಕುಯ್ಯವರೇ ಇದ್ರ ಕುರಿತು ನೀವು ಬಹಳ ಮಾತನಾಡಬೇಕಾಗ್ತದೆ. ಈ ಹುಬೇದಿಯಾ ಅಕಾರ್ಡು ಆ ಒಂದು ಒಪ್ಪಂದದ ವಿಚಾರದ ಎಂಥ ಅದ್ಭುತವಾದ ಒಂದು ಸಂದರ್ಭ ಇದೆ ಅಂದರೆ, ಇವರೆಲ್ಲ ಮದೀನಾದವರು ಮೆಕ್ಕಾದವರು ಜಗಳಾಡ್ತಾ ಇರ್ತಾರೆ. ಇನ್ನೂ ಅಲ್ಲಿ ಇಸ್ಲಾಂ ಬೆಳೆದಿರೋದಿಲ್ಲ. ಅಲ್ಲಿ ಎಲ್ಲ ಅನ್ಸಾರಿಗಳು ಇವರನ್ನು ಸೇವೆ ಇವರ ಸಂಬಂಧವನ್ನು ಸಹಕಾರವನ್ನು ಕೊಡ್ತಾ ಇರ್ತಾರೆ. ಆದರೂ ಕೂಡ ಜಗಳಗಳಾಗ್ತಾ ಇರ್ತವೆ. ಒಂದು ಒಪ್ಪಂದ, ಒಂದು ಶಾಂತಿ ಒಪ್ಪಂದ ಹೇಗಾಗ್ತದೆ, ಅಲ್ಲಿ ಒಂದು ಎಷ್ಟು ಅದ್ಭುತವಾದಂಥ ಆ ಅಕಾರ್ಡ್ ಇದೆ, ಒಂದು ಒಪ್ಪಂದ ಇದೆ. ಆ ಒಪ್ಪಂದಕ್ಕೆ ಸಹಿ ಮಾಡ್ತವಾಗ ಪೈಗಂಬರರು ಪ್ರವಾದಿಯವರು ಉಮ್ಮಿಯಾಗಿರೋದ್ರ ಕಾಲಕ್ಕೆ ಆ ಕಾರಣದಿಂದ ಅವರ ಉಂಗುರ, ಅವರ ಸೀಲ್ ಇರ್ತದಲ್ಲ, ಅದನ್ನು ಒತ್ತಾರೆ. ಅಲ್ಲಿ ಅಲ್ಲಾಹನ ಶಬ್ದ ಇರ್ತದೆ. ಅವ್ರು ಹೇಳ್ತಾರೆ ನಿಮ್ಮ ಅಲ್ಲಾಹನ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಹೇಳಿದಾಗ ಆ ಟಾಕ್ ತೆಗೆದು ಅವರು ಹೇಳ್ತಾರೆ ಪ್ರವಾದಿಯವರು, ಎಲ್ಲಿ ಅಲ್ಲ ಇದೆ ಅದನ್ನು ಕಾಟು ಹೊಡಿದೆ ಅಂತ ಹೇಳ್ತಾರೆ. ಎಲ್ಲ ಸಹಾಬಿಗಳು ಮುಸ್ಲಿಂ ಭಾಳ ಗಾಬರಿಯಾಗಿ ಬಿಡ್ತಾರೆ. ಏನು ನೀವು ಅಲ್ಲಾಹನ ಹೆಸರು ತೆಗಿತಾ ಇದ್ದೀರಲ್ಲ ಅಂಥೇಳಿ. ಆವಾಗ ಪೈಗಂಬರ್ ಹೇಳ್ತಾರೆ, ಸೂರ್ಯ ಇಲ್ಲ ಅಂದರೆ ಸೂರ್ಯ ಹೋಗೋದಿಲ್ಲ. ಅಂದರೆ ಶಾಂತಿಯ ಒಪ್ಪಂದಕ್ಕೋಸ್ಕರ ಹುಬೇದಿಯಾ ಅಕಾರ್ಡ್ ಇದೆಯಲ್ಲ, ಶಾಂತಿಯ ಒಪ್ಪಂದ ಎಷ್ಟು ಅದ್ಭುತವಾಗಿ ಇರ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಕುರಾನ್ ಎಷ್ಟು ಪವಿತ್ರವಾದಂಥ ಮಾತನ್ನು ಹೇಳಿದೆ ಅಂದರೆ, ನಿನ್ನ ಧರ್ಮ ನಿನಗೆ, ನನ್ನ ಧರ್ಮ ನನಗೆ. ಇವತ್ತು ಸೆಕ್ಯುಲರಿಸಮ್ ನಿಲ್ಲೋದು, ಇವತ್ತು ಕಾನ್ಸ್ಟಿಟ್ಯೂಷನ್ಸ್ ಆಫ್ ದಿ ವರ್ಲ್ಡ್ ಸ್ಟ್ಯಾಂಡ್ ಆನ್ ದಿಸ್ ಲೈನ್. ನಿನ್ನ ಧರ್ಮ ನಿನಗೆ. ಐ ಹ್ಯಾವ್ ನೋ ರೈಟ್ ಟು ಪೋಕ್ ಮೈ ನೋಸ್ ಇನ್ ಯುವರ್ ರಿಲಿಜಿಯಸ್ ಆ್ಯಕ್ಟಿವಿಟೀಸ್. ನಿನಗೂ ಅಷ್ಟೇ, ನನ್ನ ಧರ್ಮ ನಾನು ಬದುಕ್ತಾ ಇರ್ತೀನಿ, ನೀನು ಬದುಕು, ನಾನು ಬದುಕ್ತೀನಿ. ನಿನ್ನ ವಿಚಾರಗಳು ನಿನ್ನ ಜೊತೆ, ನನ್ನ ವಿಚಾರಗಳು ನನ್ನ ಜೊತೆ, ನಾವಿಬ್ಬರು ಕೂಡುನು ಅಂತ ಹೇಳಿಸಿಲ್ಲ. ಆದ್ದರಿಂದ ಇವತ್ತು ಆಲ್ ರೇಸಸ್ ಯುನೈಟೆಡ್ ವೆನ್ ಇಸ್ಲಾಂ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ಇವತ್ತು ನಮಗೆ ಪ್ರತಿಯೊಬ್ಬರು ಇವತ್ತು ನಮಗೆ
ಹಜರತ್ ಬಿಲಾಲ್ ನಮಗೆ ಹಜರತ್ ಬಿಲಾಲ್ ಆಗಿದ್ದಾರೆ. ಯಾರೋ ಒಬ್ಬ ಕಪ್ಪು ಮನುಷ್ಯ, ಬಿಳಿ ಮನುಷ್ಯ, ಹಳದಿ ಮನುಷ್ಯ, ಇಡೀ ಮಾನವ ಕುಲವನ್ನ ಏಕ್ ಮಾಡಿದಂಥ ಒಂದು ಮೊದಲ ಪ್ರಯತ್ನ ಇಲ್ಲಿದೆ. ಅವರು ಭಾರತದ ಬಗ್ಗೆ 2 ಮಾತುಗಳನ್ನು ಹೇಳಿದ್ದಾರೆ ಪ್ರವಾದಿಗಳು. ಏನಂದರೆ, ಹಿಂದೂಸ್ತಾನದಿಂದ, ಹಿಂದ್ ಅಂತ ಕರೀತಾರೆ, ಹಿಂದಿಂದ ನನಗೆ ತಂಪು ಗಾಳಿ ಬೀಸ್ತಾ ಇದೆ. ಫಿಲಾಸಫಿನಲ್ಲಿ ತಂಪು ಗಾಳಿ ಅಂದರೆ ದಟ್ ಈಸ್ ಹ್ಯೂಮನ್ ಕನ್ಸರ್ನ್. ದೇವರು ಮತ್ತು ಮನುಷ್ಯರ ಮಧ್ಯೆ ಇರುವ ಸಂಬಂಧವನ್ನು ಗೊಳಿಸೋದಿದೆಯಲ್ಲ, ದಟ್ ಈಸ್ ಪೀಸ್. ಬ್ರೀಸ್ ಇಸ್ ದ ಪೀಸ್ ಇನ್ ಫಿಲಾಸಫಿ. ಅಂದರೆ ಆ ಉಪನಿಷತ್ತಿನ ಗಾಳಿ ಬೀಸ್ತಾ ಇದೆ ಅನ್ನೋದನ್ನು ಮಾತನ್ನು ಹೇಳಿದ್ದಾರೆ. ಇನ್ನೊಂದು ಮಾತನ್ನು ಹೇಳಿದ್ದಾರೆ, ನಾನು ಅರ್ಬಸ್ತಾನದಲ್ಲಿದ್ದೇನೆ, ಆದರೆ ಅರ್ಬಸ್ತಾನ್ ನನ್ನ ಒಳಗಡೆ ಇಲ್ಲ. ನಾನು ಹಿಂದಿನಲ್ಲಿ ಇಲ್ಲ, ಆದರೆ ಹಿಂದ್ ನನ್ನ ಒಳಗಡೆ ಇದೆ. ಅಂದರೆ ಆ ಫಿಲಾಸಾಫಿಕಲ್ ಇಂಟರ್ನ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತಲ್ಲ, ಅವರು ಪ್ರವಾದಿಯವರು ಯಾವಾಗಲೂ ಕೂಡ ಇಡೀ ಮಾನವನನ್ನು, ಪುಣ್ಯವರು ಹೇಳಿದ್ರಲ್ಲ, ಮನುಷ್ಯ ಕೇಂದ್ರಿತ ಚಿಂತನೆ ಇದೆ. ಇಡೀ ಜಗತ್ತು ಸುಂದರ ಮನುಷ್ಯರಿಂದ, ಒಳ್ಳೆಯ ಮನುಷ್ಯರಿಂದ, ಸುಂದರ ಮನಸ್ಸಿನ ಜಗತ್ತು ನಿರ್ಮಾಣ ಆಗಬೇಕಾಗ್ತದೆ. ಇಂಥ ವಿಚಾರಗಳನ್ನು ನಾವಿವತ್ತು ತಿಳ್ಕೋಬೇಕಾಗಿದೆ. ಒಂದು ಕೊನೆ ಮಾತನ್ನು ಹೇಳ್ತೀನಿ. ಪಿಕ್ಟಾಲ್ ಭಾಳ ಅದ್ಭುತವಾದಂಥ ಅನುವಾದ ಇದೆ ಇಂಗ್ಲೀಷ್ನಲ್ಲಿ. ಅವ್ರ ಮುಂದೆ ಮುಸ್ಲಿಂ ಕೂಡ ಆಗ್ತಾರೆ. ಪಿಕ್ಟಾಲ್ ಹೇಳ್ತಾರೆ, ಒಂದು ಅನುವಾದ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಕುರಾನ್ದಂದರೆ, ವಿ ವಿಲ್ಡ್ ದಿ ಆಪ್ರೆಸ್ಡ್ ಆ್ಯಂಡ್ ಸಪ್ರೆಸ್ಡ್ ಶುಡ್ ರೂಲ್ ದ ವರ್ಲ್ಡ್. ತುಳಿತಕ್ಕೊಳಗಾದವರು, ಅಪಮಾನಕ್ಕೊಳಗಾದವರು ಈ ಜಗತ್ತನ್ನು ಆಳಬೇಕೆಂದು ನಾವು ಇಚ್ಛಿಸಿದ್ದೇವೆ. ದಿಸ್ ಇಸ್ ದ ಮೆಸೇಜ್ ಆಫ್ ಕುರಾನ್. ತುಳಿತಕ್ಕೊಳಗಾದವರು, ಅಪಮಾನಕ್ಕೊಳಗಾದವರು ಈ ಜಗತ್ತನ್ನು ಆಳಬೇಕೆಂದು ನಾವು ಇಚ್ಛಿಸಿದ್ದೇವೆ. ಯಾವುದೇ ಒಂದು ಧರ್ಮದವರು ಈ ಜಗತ್ತನ್ನು ಆಳೋದು ಹೇಳಿಲ್ಲ. ಆದ್ದರಿಂದ ಇವತ್ತು ಮಹಿಳೆಯರ ಬಗ್ಗೆ, ಇವತ್ತು ಸೂರಾ 19 ಅತಿ ದೊಡ್ಡ ಚಾಪ್ಟರ್ ಇದೆ. ಇವತ್ತು ಮಹಿಳಾ ಹಕ್ಕುಗಳನ್ನು ಹೇಳಿದ ಮೊಟ್ಟ ಮೊದಲು ಧರ್ಮಗ್ರಂಥ ಯಾವುದಾದ್ರೂ ಇದ್ದರೆ ಅದು ಪವಿತ್ರ ಕುರಾನ್ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಆದ್ದರಿಂದ ನಾವು ಡಾಕ್ಟರ್ ಹೇಳಿದ ಹಾಗೆ ಕುರಾನಿನ ವಿಚಾರಗಳು, ಹದೀಸ್ ವಿಚಾರಗಳು ನಮ್ಮ ಬದುಕಿನಲ್ಲಿ ಬಂದಾಗ ಇಡೀ ಜಗತ್ತು ಈ ಮಾರ್ಗದಲ್ಲಿ ಹೋಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಟ್ಟು ನನ್ನ ಮಾತನ್ನು ಮುಗಿಸ್ತೇನೆ.